ಫಸ್ಟ್ ತಮ್ಮ ಫಸ್ಟ್ ರೊಟೇಟ್, ಸೆಕೆಂಡ್ ರೊಟೇಟ್. ಒಂದು ಕಪ್ ಆಯ್ತು. ಅದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮ್ಯಾಕ್ಸಿಮಮ್ ಥ್ರೂ ಔಟ್ ವರ್ಲ್ಡ್ ಸೇಲ್ ಆಗುತ್ತೆ ಅಂದ್ರೆ ಫಸ್ಟ್ ವಾಟರ್, ಸೆಕೆಂಡ್ ಟೀ. ಇದು ಎಲ್ಲ ಸ್ಟ್ರೆಂತ್ ಬರುತ್ತೆ ಬಾಡಿಗೆ. ಹೊಸ ಮದುವೆ ಆಗಿರ್ತಾರಲ್ಲ ಎಲ್ಲ ಬೇಕಂತ ಕುಡಿತಾರೆ. ಪಾಯಸ ಮತ್ತು ಬಾದಾಮ್ ಮಿಲ್ಕ್ ಮಿಕ್ಸ್ ಮಾಡಿ ನಿಮ್ಗೆ ಕೊಟ್ಟೋದಂಗಿರ್ತದೆ. ನೀವು ಮೇಲಿಂದ ಎಲ್ಲ ನಿಮ್ಗೆ ಸಿಗ್ತಲ್ಲ ಬಾಯಲ್ಲಿ, ಅದರಲ್ಲಿ ಇರೋದೆಲ್ಲ ತಾಕತ್ತು. ನಮಸ್ಕಾರ ವೀಕ್ಷಕ ಬಂಧುಗಳೇ, ಆರ್ಟಿ ನಗರ ಮೇನ್ ರೋಡ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಡಯಾಗ್ನಲ್ ಅಪೋಸಿಟ್ ಅರ್ಮಾನಿ ಚಾಯ್. ಯಾಕೆ ಬಂದಿದ್ದೀವಿ ಅಂದರೆ ಇಲ್ಲಿ ನಮ್ಮ ಮುಸ್ಲಿಂ ಬಾಂಧವರ ಹಬ್ಬ ಬರ್ತಾ ಇದೆ, ರಂಜಾನು. ಈ ರಂಜಾನ್ ಮಂತ್ ಅಂತಾರೆ ಇದಕ್ಕೆ, ಈ ತಿಂಗಳು ರಂಜಾನ್ ತಿಂಗಳು. ಸೊ ಅವರು ಉಪವಾಸನ ಬ್ರೇಕ್ ಮಾಡೋದಕ್ಕೆ ಕೆಲವು ತಿನಿಸುಗಳಿರ್ತವೆ, ಅವ್ರದ್ದೇ ಆದ ಒಂದು ಪ್ರಸಿದ್ಧ ತಿನಿಸುಗಳು ಅನ್ಬೋದು. ಸೊ ಅಂಥ ಒಂದು ತಿನಿಸು ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರು, ಇಲ್ಲಿ ಭಾಳ ಚೆನ್ನಾಗಿ ರುಚಿಯಾಗಿರುತ್ತೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಅರ್ಮಾನಿ ಚಾಯ್ ಮಾಲೀಕರು ಇರ್ತಾರೆ, ಅವ್ರನ್ನ ಮೀಟಾಗಿ ಈ ಸಮೋಸ ಮಾಡೋದನ್ನು ದಯವಿಟ್ಟು ತೋರಿಸಿ ಅಂದರು. ಬನ್ನಿ ಅವ್ರಿಗೋಸ್ಕರ ಈ ಸಮೋಸವನ್ನು ಯಾವ ರೀತಿ ಮಾಡ್ತಾರೆ, ಯಾಕೆಷ್ಟು ಜನಪ್ರಿಯ, ಇಲ್ಲಿ ಜನ ಬಂದು ತೊಗೊಳ್ತಾ ಇದ್ದಾರೆ ಆಗಲೇ. ಒಬ್ಬರವ್ರು ಮೀಟ್ ಆಗೋಣ, ಮಾತಾಡ್ಸೋಣ, ಆ ಸಮೋಸ ರೆಸಿಪಿ ನೋಡ್ಬಿಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಅಬ್ರಾರ್ ಅವರು ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ಮಾಲೀಕರು ಅಬ್ರಾರ್ ಅಂತ ನಿಮ್ಗೆ ಹೇಳಿದೆ. ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರು ಸರ್, ಇಲ್ಲಿ ಸಮೋಸ ಏನು ಮಾಡ್ತಿರಲ್ಲ ನೀವು, ಈ ರಂಜಾನ್ ಟೈಮಲ್ಲಿ ತುಂಬಾ ಜನ ಅಲ್ಲಿ ಆಗ್ಲೇ ಮುಗಿ ಬೀಳ್ತಿದ್ರು ತಿನ್ನಕ್ಕೆ. ಕರೆಕ್ಟ್ ಸರ್. ಅದ್ರದ್ದು ರೆಸಿಪಿ ತೋರಿಸಿ ಅಂದ್ರು. ಬಟ್ ಅದಕ್ಕಿಂತ ಮುಂಚೆ ಯಾಕೆ ಸರ್ ಈ ಸಮೋಸ ಇಷ್ಟು ಫೇಮಸ್ ಇಲ್ಲಿ? ಸರ್ ನಮ್ಮ ರಂಜಾನ್ ಅಲ್ಲಿ ನಾವು ಫುಲ್ ವರ್ಷ ಪೂರ್ತಿ ಹಾಕ್ತಿವಿ ಸಮೋಸ. ಬೇರೆ ರಂಜಾನ್ಗಲ್ಲ, ವರ್ಷ ಪೂರ್ತಿ ಹಾಕ್ತಿವಿ. ಆದ್ರೆ ವರ್ಷ ಪೂರ್ತಿ ತಿನ್ನೋದಲ್ಲಿ ಮತ್ತೆ ರಂಜಾನ್ ನಲ್ಲಿ ತಿನ್ನೋದಲ್ಲಿ ಬೇರೆ ಟೇಸ್ಟ್. ಹೌದಾ? ಅದೊಂದು ಖುಷಿನೇ ಬೇರೆ ಇರುತ್ತೆ. ರಂಜಾನ್ ಅಲ್ಲಿ ನಾವು ಯಾವಾಗ ಸಮೋಸ ಫಾಸ್ಟಿಂಗ್ ನಾವು ಬ್ರೇಕ್ ಮಾಡ್ತೀವಲ್ಲ, ಇಫ್ತಾರ್ ಅಂತ ಕೂತ್ಕೊಳ್ತೀವಿ. ಯಾವಾಗ ಅದು ಇಫ್ತಾರ್ ನಾವು ಮಾಡ್ತೀವಿ, ಎಷ್ಟು ಮ್ಯಾಕ್ಸಿಮಮ್ ಮನೆಯಲ್ಲಿ ವಿತೌಟ್ ಸಮೋಸ ಇಫ್ತಾರ್ ಮಾಡಲ್ಲ. ಒಂದು ಖಜೂರು, ಒಂದು ಸಮೋಸ ಕಂಪಲ್ಸರಿ ಇರಲೇಬೇಕು. ಬೇರೆ ಫ್ರೂಟ್ ಮಿಕ್ಸ್ ಆದ್ರೆ ಪರವಾಗಿಲ್ಲ, ಅದಷ್ಟು ಖರ್ಜೂರು ಸಮೋಸ ಇರಲೇಬೇಕು. ಆ ಸಮೋಸ ನೀವು ಅಷ್ಟು ಚೆನ್ನಾಗಿ ಮಾಡಿ ಕೊಡ್ತೀರಾ ಇಲ್ಲಿ? ಅದರಲ್ಲಿ ಇಲ್ಲಿಂದ ಪರ್ ಡೇ 4,000 to 5,000 ಸಮೋಸ ಹೋಗುತ್ತೆ. ಈಗ ರಂಜಾನ್ ಟೈಮ್ ಅಲ್ಲಿ ಸಮೋಸ ಓಕೆ, ಅದು ಬಿಟ್ಟು ಬೇರೆ ಟೈಮಲ್ಲಿ ಏನ್ ಮಾಡ್ತೀರಾ? ನಾವು ಅರ್ಮಾನಿ ಚಾಯ್ ಅಂತ ಅಂಗಡಿನೇ ಫೇಮಸ್. ಅದರಲ್ಲಿ ನಮ್ಗೆ ಅರ್ಮಾನಿ ಚಾಯ್ ಅಂದ್ರೆ ಸ್ಪೆಷಲ್. ಅರ್ಮಾನಿ ಅಂತ ಹೆಸರಿಕ್ಕಿದೀವಿ ಅಷ್ಟೇ, ಅರ್ಮಾನಿಂದ ಕೊಡ್ತೀವಿ. ನಮ್ ಟೀ ಸೈಟ್ ರೌಂಡಿಂಗ್ ನಿಮ್ಗೆ ಅದು ಸಿಗಲ್ಲ. ಅರ್ಮಾನಿ ಟೇಸ್ಟ್ ಕೊಡ್ತೀವಿ ನಾವೇ, ಗ್ಯಾರಂಟಿ ಇದೆ. ಒಂದ್ಸತಿ ನೀವು ಟೀ ಕುಡಿದ್ರು ಇನ್ನೊಂದ್ಸತಿ ಕೇಳ್ಕೊಡಿದ್ದೀರಾ ಒಂದ್ಸತಿ ಕೊಡಿರಿ ಅಂತ. ಅದೇ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಮ್ಯಾಕ್ಸಿಮಮ್ ಥ್ರೂ ಔಟ್ ವರ್ಲ್ಡ್ ಸೇಲ್ ಆಗುತ್ತೆ ಅಂದ್ರೆ ಫಸ್ಟ್ ವಾಟರ್, ಸೆಕೆಂಡ್ ಟೀ. ಹೆಸರು ಕಾಫಿ ಅಂತ ಕರೀತಾರೆ ಜನ, ಆದ್ರೆ ಟೀ ಸೆಕೆಂಡ್ ನಂಬರ್ ಅಲ್ಲಿ ಸೇಲ್ ಆಗುತ್ತೆ ಥ್ರೂ ಔಟ್ ವರ್ಲ್ಡ್ ಅಲ್ಲಿ. ಆ ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಇವಾಗ 12 ಮಂತ್ಸ್ ಬಿಸ್ನೆಸ್ ಇದು, ವರ್ಷ ಪೂರ್ತಿ ನಡೆಸಬಹುದು. ಈ ತರ ಇಲ್ಲ ಸಮ್ಮರ್ ಅಲ್ಲಿ ಕುಡಿಯಲ್ಲ, ವಿಂಟರ್ ಅಲ್ಲಿ ಕುಡಿಯಲ್ಲ, ಆ ತರ ಇಲ್ಲ. ಟೀ ಯಾವಾಗ್ಲೂ ಜನಗೆ ಬೆಳಗ್ಗೆ ಎಕ್ಸ್ಟ್ರಾ ಇಷ್ಟ ಹ್ಯಾಬಿಟ್ಸ್ ಇರುತ್ತೆ. ವಿತೌಟ್ ಟೀ ಒನ್ ಡೇ ಕಂಪ್ಲೀಟ್ ಆಗಲ್ಲ. ಹೌದೌದು. ನನಗೆ ಇವಾಗ ಸಮೋಸ ರೆಸಿಪಿ ತೋರಿಸಿ ಸರ್, ನಮ್ಮ ವೀಕ್ಷಕರಿಗೆ ತೋರ್ಸೋಣ ನೋಡೋಣ. ಅಬ್ರಾರ್ ಅವರೇ, ಹಾ ಸರ್. ಎಷ್ಟು ಕೆಜಿಗೆ ತೋರಿಸ್ತಾ ಇದೀರಾ ಇವತ್ತು ನಾವು ಸಮೋಸದು? ಇದು ಸ್ಟಾರ್ಟಿಂಗ್ ನಾವು ಮನೆಯಲ್ಲೂ ಪ್ರಿಪೇರ್ ಮಾಡ್ಕೊಳ್ಳೋ ತರ ಹೇಳ್ತೀನಿ ಸರ್. ಬೇಕಾದ್ರೆ ನಿಮ್ಗೆ 1 kg, ಯಾಕಂದ್ರೆ ಮನೇಲಿ ಮ್ಯಾಕ್ಸಿಮಮ್ ಮಾಡಲ್ಲ ಜನ, ಸ್ವಲ್ಪನೇ ಮಾಡ್ಕೊಳ್ಳೋದು. ಅದಕ್ಕೆ ಮನೇಲಿ ಪ್ರಿಪೇರ್ ಮಾಡೋ ತರ ಹೇಳ್ತೀನಿ. 1 kg ಇಂದ ಸ್ಟಾರ್ಟ್ ಅಪ್ ಮಾಡಿ. 1 kg ಈರುಳ್ಳಿ ತಗೋಬೇಡಿ ಸರ್. 1 kg ಈರುಳ್ಳಿ ತಗೋಬೇಕಾ? 1 kg ಈರುಳ್ಳಿ ತಗೋಬೇಡಿ. ಮತ್ತೆ ಒಂದು ಚಿಲ್ಲಿ ಪೌಡರ್, ಇದು ಸಾಲ್ಟ್, ಧನಿಯಾ, ಹಲ್ದಿ, ಗರಂ ಮಸಾಲ, ಚಿಕನ್ ಮಸಾಲ ಸರ್. ಇದು ಬಟಾಣಿ ಅಂತ. ಇದು ಫಸ್ಟ್ ನೀವು 1 night ಬಿಫೋರೇ ವಾಟರ್ ಹಾಕಿ ನೆನೆಸಿಟ್ಕೋಬೇಕು. ಆಮೇಲೆ ಬಾಯ್ಲ್ ಬೇಕಾದ್ರೆ ಮಾಡ್ಕೋಬೇಕು. ಇದು ಚಾಟ್ ಮಸಾಲ, ಇದು ಧನಿಯಾ, ಪುದೀನ ಇದರಲ್ಲಿ ಮಿಕ್ಸ್ ಮಾಡ್ತಾರೆ. ಬೇಕಾದ್ರೆ ನೀವು ಮಾಟು ಸುಯಿ ಸಪರೇಟ್ ಬರುತ್ತೆ. ಅದು ಕಲಿಸ್ಬೇಕಾದ್ರೆ ಅಳತಿ ಹೇಳ್ಬಿಡ್ತೀರಲ್ಲ ನೀವು? ಮಿಕ್ಸ್ ಮಾಡುವಾಗ ಆರಾಮಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಪ್ರಾಸೆಸ್ ಏನ್ ಮಾಡುತ್ತೆ? ಇದೆಲ್ಲ ಹಾಕಿ ಒಂದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನಾವು ಒಂದು ಬೌಲ್ ಅಲ್ಲಿ, ಪ್ಲೇಟ್ ಅಲ್ಲಿ ಹಾಕಿ ಮಿಕ್ಸ್ ಮಾಡಿ ಡ್ರೈ ಮಾಡಿ ಇಟ್ಕೋಬೇಕು. ಮಾಡೋಣ ಸರ್. ಇವ್ರು ನೋಡಿ ಸರ್, ನಮ್ಮ ಜುನೇದ್ ಶರೀಫ್ ಅಂತ ಚಿಕ್ಕ ತಮ್ಮ ನಂದು. ಹೌದಾ? ಇವರು ಎಲ್ಲ ನೋಡ್ಕೊಳ್ಳೋದು, ಎಲ್ಲ ಮಾಡ್ಸೋದೆಲ್ಲ. ನಾವು ಸುಮ್ಮನೆ ಹೆಸರಿಗೆ ಇರ್ತೀವಿ, ಎಲ್ಲ ಮಾಡ್ಕೊಳ್ತಾರೆ ನಮ್ಮ ಚಿಕ್ಕವರೇ. ತೋರಿಸಿ ಕಲ್ಸೋದು. 1 kilo ಆನಿಯನ್ ಸರ್. ಇದು ಫಸ್ಟ್ ಕಲ್ಸ್ಬಿಡಿ. ಆನಿಯನ್ ಹಾಕೊಳ್ಳಿ. ಇದು 1 kilo ಈರುಳ್ಳಿ ಸರ್. ಇದ್ರ ಮೇಲೆ 150 ಗ್ರಾಮ್ ಅದರ ಚಿಲ್ಲಿ ಪೌಡರ್ ಹಾಕೋಬೇಕು ಸರ್. 100 ಗ್ರಾಮ್ ಅದು ಸ್ಪೈಸಿ ಯಾವ ತರ ಬೇಕು ಆ ತರ ಅದ್ರಲ್ಲಿ ಹಾಕ್ಬೇಕು. ನಿಮ್ಗೆ ಎಷ್ಟು ಸ್ಪೈಸಿ ಇಷ್ಟ ಆ ತರ ಹೋಗಿ. ಜಾಸ್ತಿ ಸ್ಪೈಸಿ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಮಿಕ್ಸ್ ಅಪ್ ಮಾಡಿ. 150 ಗ್ರಾಮ್ ನೋಡಿ ಸರ್. 150 ಗ್ರಾಮ್ ಚಿಲ್ಲಿ ಪೌಡರ್ ಅಷ್ಟೇ. ಧನಿಯಾ ಪೌಡರ್ ಸರ್. ಇದು 1 ಸ್ಪೂನ್ ಮತ್ತೆ ಸ್ವಲ್ಪ 1 ಸ್ಪೂನ್ ಗಿಂತ ಸ್ವಲ್ಪ ಜಾಸ್ತಿ. ಓಕೆ, 1 ಸ್ಪೂನ್ ಗಿಂತ ಜಾಸ್ತಿ. ಗರಂ ಮಸಾಲ ಇದು 2 ಸ್ಪೂನ್ ಹಾಕ್ತೀವಿ ಸರ್. 2 ಸ್ಪೂನ್ ಗರಂ ಮಸಾಲ. ಚಿಕನ್ ಮಸಾಲ
ಚಿಕನ್ ಮಸಾಲ ಇದು ಯಾವುದೇ ಕಂಪ್ನಿದು ಹಾಕೋಬೋದಲ್ಲ ಸರ್ ಇದು ಯಾವುದೇ ಕಂಪನಿ ಹಾಕೋಬಹುದು. ನಾವು ಸ್ವಲ್ಪ ಮನೆಯಲ್ಲಿ ಇದು ನಮ್ಮಮ್ಮ ರೆಡಿ ಮಾಡ್ಕೊಡ್ತಾರೆ. ಸಾಲ್ಟ್ ಎಷ್ಟು ಸಾಲ್ಟ್ ಹಾಕೋದು? 1.5 ಹಾಕಿ ಸರ್. ಇದು 1.5 ಸ್ಪೂನ್. 1.5 ಸ್ಪೂನ್. ಇದು ಚಾಟ್ ಮಸಾಲ ಸರ್. ಚಾಟ್ ಮಸಾಲ ಇದು 1.5. ಹಲ್ದಿ ಪೌಡರ್ 1 ಸ್ಪೂನ್ ಸರ್. ಇದು ಧನಿಯಾ ಪುದೀನ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ತೀವಲ್ಲ ಅದನ್ನ. ಓಕೆ. ಅದು 1 3 ಸ್ಪೂನ್. ಯಾವ ತರ ನಮ್ಗೆ ಹೆಂಗ್ ಕಾಣಿಸ್ಬೇಕು ಲುಕ್ ಅಲ್ಲಿ ಅದ್ರ ಬೇಕಾದ್ರೆ ಮಿಕ್ಸ್ ಮಾಡಿ 3 ಸ್ಪೂನ್ ಹಾಕಿ. ಇದು ಬಟಾಣಿ ಸರ್. ಎಷ್ಟು ಸರ್ ಇಂಪೋರ್ಟ್ ಬೀಳುತ್ತೆ? ಇದು 1-2-3 ಸ್ಪೂನ್ ಹಾಕೋಬಹುದು ಸರ್. ನಮ್ಗೆ ಟೇಸ್ಟ್ ಪ್ರಕಾರ ಡಿಪೆಂಡ್. ಇದು ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇದೇನು ಸರ್ ಇದು? ಸರ್ ಇದು ಮೈದಾ ಪೇಸ್ಟ್ ಸರ್. ಇದು ಹಾ, ಇದು ಸಮೋಸಾ ಮಾಡಕ್ಕೆ ಮೇನ್ ಪೇಸ್ಟ್. ಇದು ಮೈದಾ ಪೇಸ್ಟ್. ಮೈದಾಯಿಂದ ವಾಟರ್ ಹಾಕಿ ಮಿಕ್ಸ್ ಮಾಡೋದು. ಇದು ಸಮೋಸಾ ಪಾಪಡ್ ಸರ್. ಇದು ಸಮೋಸಾ ಪಾಪಡ್ ರೆಡಿಮೇಡ್ ಸಿಗುತ್ತೆ? ರೆಡಿಮೇಡ್ ಸಿಗುತ್ತೆ, ನಾವು ಮಾಡ್ತೀವಿ. ಇದೆಲ್ಲ ಮಾಡ್ಕೋಬೇಕು. ರೆಡಿಮೇಡ್ ಸಿಗುತ್ತೆ. ಇದು ಡಿಮಾರ್ಟ್ ಅಲ್ಲೆಲ್ಲ ಸಿಗುತ್ತೆ. ಡಿಮಾರ್ಟ್ ಅಲ್ಲಿ ಸಿಗುತ್ತೆ. ಯಾವ ತರ ಫೋನ್ ಮಾಡೋದು ಸರ್? ಇದು ನೋಡಿ ಸರ್, ಇದು ಹಿಂಗಿರುತ್ತೆ. ಫಸ್ಟ್ ತಮ್ಮ, ಫಸ್ಟ್ ರೊಟೇಟ್, ಸೆಕೆಂಡ್ ರೊಟೇಟ್. 1 ಕಪ್ ಆಯ್ತು. ಹಾಕಿ ನಮ್ಗೆ ಯಾವ ತರ ಕ್ವಾಂಟಿಟಿ ಬೇಕು ಅದರ ಫಿಲ್ ಅಪ್ ಮಾಡ್ಕೋಬೇಕು. ಇದರಲ್ಲಿ ಅಷ್ಟೇ ಮಾಡ್ಕೊಂಡು ಈ ಪೇಸ್ಟ್ ಇದೆಲ್ಲ ಇವಾಗ ಯೂಸ್ ಆಗುತ್ತೆ ಸರ್. ಇಲ್ಲೊಂದು ಚೂರು ಹಾಕೋದು ಅಷ್ಟೇ. ರೆಡಿ ಮಾಡಿ ಸರ್, ಮಾಡಿ. ಇನ್ನೊಂದು ಮಾಡಿ. ಎಸ್ ಸರ್. ಇದನ್ನ ಇವಾಗ ಎಣ್ಣೆಯಲ್ಲಿ ಕರೆದು ಬಿಡೋದು. ಇದೆಲ್ಲ ತಗೊಂಡು ಹೋಗ್ಬಿಟ್ಟು ಜೋಡಿಸ್ಕೊಂಡು ನಾವೆಲ್ಲ ಎಣ್ಣೆಯಲ್ಲಿ ಬಿಡಿ ಮಾಡಮ್ಮ. ಇದೆಲ್ಲ ರೆಡಿ ಮಾಡ್ಕೊಂಡು ಹಿಂಗೆ ಕೊಡ್ತೀವಿ ಸರ್. ಇದು 1 by 1 ತಗೋಬಿಟ್ಟು ನಾವು ಹಿಂಗೆ ಎಣ್ಣೆಯಲ್ಲಿ ಬಿಡ್ಕೋಬೇಕು. ಓಕೆ ಓಕೆ. ಒಬ್ಬರೊಬ್ಬರು ಒಂದೊಂದು ಥರ ಎಣ್ಣೆ ಯೂಸ್ ಮಾಡ್ತಾರೆ. ನಾವು ಸನ್ಪ್ಯೂರ್ ಯೂಸ್ ಮಾಡ್ತೀವಿ ಸರ್. ರಿಚ್ಗಳು ಜಾಸ್ತಿ ಏನೋ ಯೂಸ್ ಮಾಡ್ತಾರೆ. ಸೊ ಈ ರೀತಿ ಮಾಡಿ ಮಾಡಿ ಇಲ್ಲೇ ಕೌಂಟ್ರಲ್ಲಿ ಜನ ಬಂದು ತೊಗೊಳ್ತಾ ಇರ್ತಾರೆ ಅಲ್ಲ ಸರ್? ಹಾಂ ಸರ್. ಡೈಲಿಗೆ ಎಷ್ಟು ಸಮೋಸ ಸೇಲ್ ಆಗುತ್ತೆ ಸರ್ ಇದು? ಈಗ ಸದ್ಯಕ್ಕೆ 4,000 to 5,000 ಹೋಗುತ್ತೆ ಸರ್ ಒಂದು ದಿನಕ್ಕೆ. ರಂಜಾನ್ ಟೈಮಲ್ಲಿ ವಿತೌಟ್ ರಂಜಾನ್ ನಾರ್ಮಲ್ ಟೈಮಲ್ಲಿ ನಮ್ದು 1,000-1,500 ರೆಡಿ ಒಳಗಡೆ ಇರುತ್ತೆ. ಅದೆಲ್ಲ ಅದರಲ್ಲಿ ವೆರೈಟಿ ಇದೆ. ಚಿಕನ್ ಸಮೋಸ ಇದೆ, ಮೊಟ್ಟೆ ಸಮೋಸ ಇದೆ, ಆನಿಯನ್ ಇದೆ, ಮತ್ತೆ ಮಟನ್ ಸಮೋಸ ಬೇರೆ ಬರುತ್ತೆ. ಮಟನ್ ರಂಜಾನ್ ಅಲ್ಲಿ ಸ್ಪೆಷಲ್ ಮಾಡ್ತೀವಿ. ನಾರ್ಮಲ್ ಟೈಮಲ್ಲಿ ನಿಮ್ಗೆ ಚಿಕನ್, ಮೊಟ್ಟೆ, ಆನಿಯನ್, ಈರುಳ್ಳಿ 3 ವೆರೈಟಿ ಸಿಗುತ್ತೆ. 4,500 ಸಮೋಸ ಈಗ ರಂಜಾನ್ ಟೈಮಲ್ಲಿ ಒಂದು ದಿನಕ್ಕೆ. ಒಂದು ಸಮೋಸ ರೇಟು 10 ರೂಪಾಯಿ ಅಲ್ಲ ಸರ್? ಹಾಂ ಸರ್. ನಾವು ಹಿಂಗೆ ಮಾಡ್ಕೊಟ್ಬಿಟ್ರೆ ಇವರು ನಮ್ಮ ಫ್ರೆಂಡು ಶಶಿ ಅಂತ. ಇವರು ಶಶಿ ಅಂತ ಎಲ್ಲ ಕೌಂಟ್ರಿ ಎಲ್ಲ ಇವರೇ ಮೇಂಟೈನ್ ಮಾಡಿ ಇವರೇ ಸೆಲ್ ಮಾಡ್ಕೊಡ್ತಾರೆ. ನಮ್ಮ ಕೆಲಸ ಬರೀ ಹಾಕೊಡೋದು, ಸೆಲ್ಲಿಂಗ್ ಎಲ್ಲ ಇವರೇ ಮಾಡ್ಕೊಟ್ಬಿಡ್ತಾರೆ ನಮ್ಗೆ. ಎಲ್ಲ ಫ್ರೆಂಡ್ಸ್ ನೀವೆಲ್ಲ? ನಾವು ಇವಾಗ ಇಫ್ತಾರ್ ಮಾಡಕ್ಕೆ ಒಳಗಡೆ ಹೋಗ್ಬಿಡ್ತೀವಲ್ಲ, ಅವಾಗೆಲ್ಲ ಇವರೇ ಮೇಂಟೈನ್ ಮಾಡ್ಬೋದು. ವೀಕ್ಷಕರೇ ನೋಡಿ, ಅರ್ಮಾನಿ ಚಾಯ್ ಆರ್ಟಿ ನಗರ ಇದನ್ನ ಸ್ಥಾಪನೆ ಮಾಡೋದಕ್ಕೆ ಕಾರಣಕರ್ತರು 4 ಜನ ಫ್ರೆಂಡ್ಸ್ ಅಂತ ಇಲ್ಲೇ ಇದ್ದಾರೆ. ಸರ್ ಯಾವ ತರ ಮಾಡಿದ್ರಿ ಸ್ವಲ್ಪ ಹೇಳ್ಬಿಡಿ ವೀಕ್ಷಕರು. ಸರ್ ನಾವೆಲ್ಲ ಜೊತೆಲಿ ಓದಿ ಬೆಳೆದಿರೋದು ಹುಡುಗರು. ಇದರಲ್ಲಿ ಇನ್ನ ಇಬ್ರು ಮಿಸ್ಸಿಂಗ್ ಇದಾರೆ. ಒಬ್ಬ ಕಿರಣ್ ಅಂತ ಇದಾರೆ, ಇನ್ನೊಬ್ರು ನಮ್ಗೆ ದೊಡ್ಡಣ್ಣ ಉಮರ್ ಅಂತ ಇದಾರೆ, ನನ್ಗೊಂದು ಸ್ವಂತ ಆದಿಲ್ ಬೇ ಅಂತ ಅವರು. ಈಗ ಇಲ್ಲಿ ಇರೋರು ಯಾರ್ಯಾರು? ಇವರು ಸಾಕಿಬ್ ಅಂತ. ಸಾಕಿಬ್ ಇವರು ಶಶಿ ಅಂತ. ಶಶಿ. ಇವರು ಜುನ್ನು ಅಂತ. ನಾವು 4 ಜನ ಇದ್ದೀವಿ. ಸೊ ಇವಾಗ ಸಂಜೆ 6:30 6:30 ಸಮಯ. ವೀಕ್ಷಕರೇ ಈಗ ಬರ್ತಾರೆ ಇನ್ನೇನು ಎಲ್ಲ ಕಸ್ಟಮರ್ಸ್ ಇವಾಗ ಬರ್ತಾರೆ ಸರ್. ಈಗ ನಿಮ್ಮ ಫಾಸ್ಟಿಂಗ್ ಮುಗೀತು, ಇವಾಗ ಜಸ್ಟ್ ಅವರು ಟೇಸ್ಟ್ ಮಾಡಿರಲ್ಲ, ಇವಾಗೆಲ್ಲ ಖಾಲಿ ಆಗಿದೆ. ಖಾಲಿ ಆಗಿದೆ ಅವರೆಲ್ಲ. ಇವಾಗ ಇದೆಲ್ಲ ಕೊಂಡ್ರೆ ಎದ್ಬಿಡ್ತೀವಿ. ಇವಾಗೆಲ್ಲ ಟೀ ಕೊಂಡ್ರು ಅದೆಲ್ಲ ಆಚೆ ಅದೇ ಬರೋದು. ಅದಕ್ಕೋಸ್ಕರ ಅಂತ ಸಪರೇಟ್ ಕಸ್ಟಮರ್ ಬರ್ತಾರೆ ಇವಾಗ ಟೀ. ಸರ್ ಇದೇನು ಸರ್ ಇದು? ಸರ್ ಇದು ಹರೀರಾ ಅಂತ. ಇದು ಬಹಳ ಫೇಮಸ್ ನಮ್ದ್ರಲ್ಲಿ. ಅಂದ್ರೆ ಜನ ಇದು ಕುಡಿಯೋಕೆ ದೂರದಿಂದ ಬರ್ತಾರೆ. ಹೌದಾ? ನಮ್ಮ ಹತ್ರ ಅದು ಎದರಿಂದ ಮಾಡಿರ್ತಾರೆ? ಇದರಲ್ಲಿ ಅಮ್ಮ 14 15 ಇಂಗ್ರೀಡಿಯೆಂಟ್ಸ್ ಹಾಕ್ತಿವಿ ನಾವು. ಅದೆಲ್ಲ ಐಟಮ್ ಹಾಕಿ ಬೆಳಗ್ಗೆಯಿಂದ ಕಾಯ್ತಾ ಇರೋದು. ಇದು ಬೆಳಗ್ಗೆಯಿಂದ ಕಾಯಿಸಿ ಸಾಯಂಕಾಲ ಸೇಲ್ ಮಾಡ್ತೀವಿ ನಾವು. ಬೆಳಗ್ಗೆ 8 o'clock ಸ್ಟಾರ್ಟ್ ಮಾಡೋದು ಪ್ರಿಪೇರ್ ಮಾಡೋದು, ಸಾಯಂಕಾಲ ಸೇಲ್ ಆಗುತ್ತೆ. ಏನೇನು ಇಂಗ್ರೀಡಿಯೆಂಟ್ಸ್ ಸರ್ ಮೋಸ್ಟ್ಲಿ? ಮ್ಯಾಕ್ಸಿಮಮ್ ಇದರಲ್ಲಿ ಡ್ರೈ ಫ್ರೂಟ್ ಜಾಸ್ತಿ ಹಾಕ್ತೀವಿ. ಡ್ರೈ ಫ್ರೂಟ್ ಇವಾಗ ಬಾದಾಮ್, ಪಿಸ್ತಾ, ಅಂಜೀರ್ ಅದೆಲ್ಲ ಪೌಡರ್ ಮಾಡಿ ಇಟ್ಕೊಳ್ತೀವಿ ನಾವು. ಆ ಪೌಡರ್ ಮಾಡ್ಕೊಂಡು ಇಟ್ಕೊಂಡು ಆಗೋದು. ಇದೆಲ್ಲ ತಿಕ್ ಆಗೋ ತನಕ ಮಾಡ್ತೀವಿ ನೋಡಿ. ಬೆಳಗ್ಗೆ ತಿಕ್ಕಿದೆ ಎಲ್ಲ ಕೆನೆ ಬಂದ್ಬಿಟ್ಟಿದೆ. ಕೆನೆ ಅಲ್ವಾ? ವಾವ್.
ಈ ತರ ಎಲ್ಲ ಫುಲ್ ತಿಕ್ ಆಗೋ ತನಕ ಕಾಯಿಸ್ತೀವಿ ಇದನ್ನ, ಆಮೇಲೆ ಹೋಗೋದು ಕಷ್ಟ. ನೋಡಿ ಇದು ಹಾಕ್ದ್ರೆ ನೋಡಿ ಹೆಂಗ್ ಕಾಣಿಸುತ್ತೆ ನಿಮ್ಗೆ. ಇದು ಒಳಗಡೆ ಐಟಮ್, ಇದೆಲ್ಲ ಹಿಂಗೆ ಇರುತ್ತೆ ಮಿಲ್ಕ್ ತರ. ಇದು ಆಚೆ ಹಾಕ್ತಿವಲ್ಲ ಎಲ್ಲ, ಇದೆಲ್ಲ ಆಕ್ಚುಯಲ್ ಐಟಮ್ ನಮ್ದು. ಬೇರೆ ಇದು ಎಲ್ಲ ಸ್ಟ್ರೆಂತ್ ಬರುತ್ತೆ ಬಾಡಿಗೆ. ಹೊಸ ಮದುವೆ ಆಗಿರ್ತಾರಲ್ಲ ಅವರೆಲ್ಲ ಬೇಕಂತ ಕುಡಿತಾರೆ. ನಾವು ನೀವು ಕಾಯ್ತಿರೋ ಸಮೋಸ ನೋಡಿ, ಹಿಂಗೆ ಅದ್ಭುತವಾಗಿ ಗೋಲ್ಡನ್ ಕಲರ್ ಇದೆ. ಒಳಗಡೆ ನಿಮಗೆ ಈರುಳ್ಳಿ, ಚಾಟ್ ಮಸಾಲ, ಗರಂ ಮಸಾಲ, ಮೇಲಿಂದ ಕ್ರಿಸ್ಪಿನೆಸ್ ನಿಮಗೆ ಕುರುಮ್ ಅಂತ ಸಿಗುತ್ತೆ. ಅಲ್ಲೇ ನಿಮಗೆ ಫ್ಲೇವರ್ ಕಾಣುತ್ತೆ. ಇದಕ್ಕೆ ಹೇಳೋದು ಜನ ಬಂದೆಲ್ಲ ತೊಗೊಳ್ಳೋದು. ಈ ರುಚಿ ನಿಮಗೆ ಈವ್ನಿಂಗು ನಿಮಗೆ ಫಾಸ್ಟಿಂಗ್ ಆಗಿದ್ಮೇಲೆ ತಿಂದರೆ ಹೆಂಗಿರುತ್ತೆ, ಗ್ಯಾಸ್ಟ್ರೋನಾಮಿಕಲ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಹಂಗೆ ಈ ಥರ ಒಂದು ಸಮೋಸ ಮಾಡ್ಕೋಬೋದು. ನಿಮಗೆ ಇಲ್ಲಿ ಟೇಸ್ಟ್ ಮಾಡಬೇಕು ಅಂದರೆ ಅರ್ಮಾನಿ ಚಾಯ್ ಬಂದು ಸಮೋಸ ತೊಗೊಳ್ಳಿ, ಟೇಸ್ಟ್ ಮಾಡಿ. ವೀಕ್ಷಕರೇ, ನಾವು ಬಂದಿರೋದು ಸಮೋಸ ಬಗ್ಗೆ ಕೇಳ್ಕೊಳ್ಳೋಕ್ಕೆ, ರೆಸಿಪಿ ಸಬ್ಸ್ಕ್ರೈಬ್ ಹೇಳಿದ್ದು. ನಮಗೆ ಗೊತ್ತಾಗಿದ್ದೇನೆಂದರೆ ಅರ್ಮಾನಿ ಚಾಗೆ ಇದು ಭಾಳ ಪ್ರಸಿದ್ಧ ಇಲ್ಲಿ ಅಂತ. ಬನ್ನಿ ಫಸ್ಟು ಚಾಯ್ಗಳು ಏನಿದಾವೆ ಇಲ್ಲಿ ಸಿಗ್ತವೆ ನೋಡ್ಬಿಡೋಣ. ಇದು ಇಲ್ಲಿಯ ಲೆಮನ್ ಟೀ. ಇದು ಲೆಮನ್ ಟೀ ರೀ. ಬಿಸಿ 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 ಲೆಮನ್ ಟೀ ಭಾಳ ಫೇಮಸ್ ಅಂತೆ. ಇದು ಮಟ್ಕಾ ಟೀ, ಮಟ್ಕಾ ಚಾಯ್. ಇಲ್ಲಿಯ ಅರ್ಮಾನಿ ಇದೆ ಭಾಳ ಪ್ರಸಿದ್ಧ. ಜನ ಮುಗಿ ಬೀಳೋ ಚಹಾ ಅಂದರೆ ಇದು ಅರ್ಮಾನಿ ಚಹಾ ಅಂತೆ. ಇದು ಕುಡಿದು ನೋಡಿ ಸರ್ ಅಂತಿದ್ದಾರೆ. ಇದು ಬಿಸ್ಕೆಟ್ ಚಹಾ, ಬಿಸ್ಕೆಟ್ ಟೀ. ಇದು ಬಿಸ್ಕೆಟ್ ಕಪ್ಪು. ಇದನ್ನು ಹಂಗೆ ನಾವು ಚಹಾ ಕುಡ್ಕೊಂಡೆ ತಿಂದ್ಬಿಡ್ಬೋದು. ಅದು ಸಿಗುತ್ತೆ. ಇದು ಏನ್ರಿ ಇದು ಸ್ವೀಟ್ ಅಂತ ಕೇಳಿದ್ವಿ. ಹರೀರಾ ಅಂತ ಹೇಳಿದ್ರು. ಅದ್ಭುತವಾದ ಹರೀರಾ ಅಂತೆ. ಇದರಲ್ಲಿ 15 ಥರ ಇಂಗ್ರೀಡಿಯೆಂಟ್ಸ್ ಬಿದ್ದಿರುತ್ತೆ. ಕುಡಿದು ನೋಡ್ಬಿಡೋಣ ರುಚಿ. ಅರ್ಮಾನಿ ಚಹಾ. ಮುಖದಲ್ಲಿ ಒಂದು ಸ್ಮೈಲ್ ಬರಬೇಕು, ಮಂದಹಾಸ. ಯಾಕಿಲ್ಲಿ ಸುತ್ತಮುತ್ತ ಅರ್ಮಾನಿ ಟೀ ಅಂತ ಬರ್ತಾನೆ ಗೊತ್ತಾಗ್ತದೆ. ಅಷ್ಟು ಅದ್ಭುತವಾಗಿದೆ ಹಾಲು. ಹಾಲು ಫ್ಲೇವರು, ಆ ಚಹಾ ಫ್ಲೇವರು, ಅವ್ರು ಮಾಡಿರೋ ರೀತಿ ಅದ್ಭುತ ರೀ. ಅರ್ಮಾನಿ ಟೀ ಬಂದು ಟೇಸ್ಟ್ ಮಾಡಿ. ಈಗ ಬಿಸ್ಕೆಟಿಗೆ ಹೋಗ್ಬಿಡೋಣ, ಯಾಕಂದರೆ ವಿತ್ ಬಿಸ್ಕೆಟ್ ಅಂತೆ. ಬಿಸ್ಕೆಟ್ ತಿನ್ಬೋದು. ಬಿಸ್ಕೆಟ್ ಫ್ಲೇವರ್ ಆ್ಯಡ್ ಆಗಿದೆ ಸ್ವಲ್ಪ. ಟೀ ಅದೇ ಟೀ ಬರ್ತದೆ ಫ್ಲೇವರು, ಬಟ್ ಈ ಬಿಸ್ಕೆಟಿಂದು ಫ್ಲೇವರು ನಿಮ್ಗೆ ಸಿಗುತ್ತೆ ಸಿಪ್ಪಲ್ಲಿ. ಯಾಕಂದರೆ ನೀವು ಆ ಬಿಸ್ಕೆಟ್ನ ಕಟ್ಕೊಂಡು ತಿನ್ಬೋದು. ನಿಮ್ಗೆ ಬಿಸ್ಕೆಟ್ ಫ್ಲೇವರು ವಿತ್ ಟೀ ಮಿಕ್ಸ್ ಆಗಿ ಈ ಬಿಸ್ಕೆಟ್, ಬಿಸ್ಕೆಟ್ ಟೀ. ಮಟ್ಕಾ ಹಲವಾರು ಕಡೆ ಸಿಗುತ್ತೆ. ಇಲ್ಲಿಯ ಮಟ್ಕಾ ಎಸ್ ಸೇಮ್ ಆ ಸ್ಟ್ಯಾಂಪ್ ಇದೆ, ಅರ್ಮಾನಿ ಟೀದು ಸ್ಟ್ಯಾಂಪ್ ಇದೆ. ಅದ್ಭುತವಾದ ಟೀ. ಒಂದೊಂದು ಫ್ಲೇವರು, ಆ ಮಟ್ಕಾ ಫ್ಲೇವರ್ ಆ್ಯಡ್ ಆಗುತ್ತೆ, ಇಲ್ಲಿ ಬಿಸ್ಕೆಟ್ ಫ್ಲೇವರ್ ಆ್ಯಡ್ ಆಗುತ್ತೆ, ಇಲ್ಲಿ ರೆಗ್ಯುಲರ್ ಅಬ್ಸಲ್ಯೂಟ್ ಒರಿಜಿನಲ್ ಅರ್ಮಾನಿ ಟೀ. ಓಕೆ, ಆಮೇಲೆ ಲೆಮನ್. ಈ ಸ್ವೀಟಿಗೆ ಆಮೇಲೆ ಬರೋಣ, ಯಾಕಂದರೆ ಸ್ವೀಟ್ ಮೊದಲೇ ಕೊಡ್ಬಿಟ್ರೆ ಟೇಸ್ಟ್ ಬರಲ್ಲ. ಸೊ ಲೆಮನ್. ಹಿಂಗಿರ್ಬೇಕು. ಪುದೀನ ಬರ್ತದೆ ಫ್ಲೇವರು. ಆ ಹುಳಿಯಾಗಿ ಆ ಟೀ ಪತ್ತ ಆಗಿತ್ತಲ್ಲ, ಟೀ ಎಲೆ ಅದರೊಟ್ಟಿಗೆ ಮಿಕ್ಸ್ ಆಗಿ ಬೇಯಿಸ್ಕೊಂಡ ಮ್ಯಾಗ ಆ ಫ್ಲೇವರೇ ಅದ್ಭುತ. ಈಗ ಹರಿರಾ ನೋಡ್ಬಿಡೋಣ. ಅದ್ಭುತ. ಬಾಬಾ 15 ಇಂಗ್ರೀಡಿಯೆಂಟ್ ಆಗಿರೋ ಪಾಯಸ ಇರುತ್ತಲ್ಲ, ಪಾಯಸ ಅನ್ಬೇಕಾ, ಈ ಕಡೆಗೆ ಬಾದಾಮ್ ಮಿಲ್ಕ್ ಅನ್ಬೇಕಾ, ಈ ಮಧ್ಯದಲ್ಲಿ ಅದ್ಭುತವಾಗಿ ಒಂದು ಡ್ರಿಂಕು. ಪಾಯಸ ಮತ್ತು ಬಾದಾಮ್ ಮಿಲ್ಕ್ ಮಿಕ್ಸ್ ಮಾಡಿ ನಿಮ್ಗೆ ಕೊಟ್ಟೋದಂಗಿರ್ತದೆ. ಇವು ಮೇಲಿಂದ ಎಲ್ಲ ನಿಮ್ಗೆ ಸಿಗ್ತಲ್ಲ ಬಾಯಲ್ಲಿ, ಅದರಲ್ಲಿ ಇರೋದೆಲ್ಲ ತಾಕತ್ತು. ರೇಟ್ಸು, ಅಡ್ರೆಸ್ಸು, ಲೊಕೇಶನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಒಂದು ಟೀನ ಮತ್ತು ಹರಿರಾ ಕುಡಿದ್ಬಿಟ್ಟು ನಮಗೆ ಫೀಡ್ಬ್ಯಾಕ್ ಕೊಡಿ. ಕಾಯ್ತಾ ಇರ್ತೀವಿ. ಮುಂದಿನ ಎಪಿಸೋಡ್ ಮತ್ತೆ ಸಿಗೋಣ. ಸಮೋಸ ನೋಡಿದ ಬಗ್ಗೆನೂ ಫೀಡ್ಬ್ಯಾಕ್ ಕಾಯ್ತಾ ಇರ್ತೀವಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.